ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಈಗ ಪದೇ ಪದೇ ದರ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆ ಮಾಡ್ತಾ ಇದ್ದು, ಇದರಿಂದ ಬಡ ಜನ ಬದುಕು ಸಾಗಿಸುವುದು ಕಷ್ಟವಾಗಲಿದೆ. ಸರ್ಕಾರ ಡೀಸೆಲ್, ಹಾಲಿನ, ವಿದ್ಯುತ್ ದರ ಪರಿಶೀಲನೆ ಮಾಡಿ ದರ ಇಳಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಅವರ ನೇತೃತ್ವದಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘವು ಇಂದು ಸುಭಾಷ್ ವೃತ್ತದ ಸಮೀಪದ ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಎಲ್ಲ ಅಗತ್ಯ ವಸ್ತುಗಳ ದರ ಇಳಿಸುವಂತೆ ಪ್ರತಿಭಟನಾ ನಿರತರು ಒತ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹಾಲಿನ ದರ, ವಿದ್ಯುತ್ ದರ, ಪೆಟ್ರೋಲ್ ದರ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆ ಮಾಡಿತ್ತು. ಈಗ ನಿನ್ನೆ ಏಕಾಏಕಿ ಡೀಸೆಲ್ ದರ ಹೆಚ್ಚಿಸಿ ದರ ಏರಿಕೆ ಶಾಕ್ ಕೊಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಮಾತನಾಡಿ, ಸರ್ಕಾರ ರಾತ್ರೋರಾತ್ರಿ ₹2 ಡೀಸೆಲ್ ಏರಿಕೆ ಮಾಡಿದೆ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಿದೆ. ಎಲ್ಲ ದರ ಏರಿಕೆ ಮಾಡಲಾಗಿದೆ. ಆದರೆ ರೈತರು ಬೆಳೆದ ಬೆಳೆಗೆ ಹೆಚ್ಚಿನ ವೈಜ್ಞಾನಿಕ ದರ ಸರ್ಕಾರ ನಿಗದಿ ಮಾಡಿಲ್ಲ. ಇದು ರೈತರ ಆರ್ಥಿಕವಾಗಿ ಸರ್ಕಾರ ಎದುರಿಸುವಂತಾಗಿದೆ. ಡೀಸೆಲ್ ದರ ಏರಿಕೆಯಿಂದ ರೈತರು ಕೃಷಿ ಚಟುವಟಿಕೆಗಳಿಗೆ ಬಳಸುವ ಟ್ರ್ಯಾಕ್ಟರ್ ಬಳಕೆ ಮಾಡಲು ಕಷ್ಟವಾಗುತ್ತೆ. ಆಟೋ ಹಾಗೂ ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರಿಗೂ ಕಷ್ಟವಾಗುತ್ತೆ. ಸರ್ಕಾರ ಡೀಸೆಲ್ ದರ ಏರಿಕೆ ಬಗ್ಗೆ ಪರಿಶೀಲನೆ ಮಾಡಿ ದರ ಇಳಿಸಬೇಕು, ಇಲ್ಲದಿದ್ರೆ ಹೋರಾಟ ಮಾಡಲಾಗುತ್ತೆ. ಮುಂದಿನ ದಿನದಲ್ಲಿ ದರ ಏರಿಕೆ ಬರೆ ಎಳೆಯುವ ಸರ್ಕಾರಕ್ಕೆ ಮತದಾರರು ಪಾಠ ಕಲಿಸುತ್ತಾರೆ ಎಂದಿದ್ದಾರೆ. ಈ ವೇಳೆ ಟ್ಯಾಕ್ಸಿ ಚಾಲಕರ ಸಂಘದ ಉಪಾಧ್ಯಕ್ಷರು ಶರಣು ನಾರಾಯಣಪೇಟೆ, ಸಾಬಯ್ಯ ಗುತ್ತೇದಾರ್, ಗಣೇಶ್ ಯಾದಗಿರಿ, ಜಮಾಲ್ ಬಿಳರ್, ವೀರೇಶ್ ನೈಕಲ್, ವಹಬ್ ಪಾಷಾ, ಹಸನ್ ಉಲ್ಕಲ್, ವೆಂಕಟರೆಡ್ಡಿ ನೈಕಲ್, ಅಜೀಜ್ ರಿಯಾಜ್ ನೈಕಲ್, ಸಲೀಂ, ರಶೀದ್ ಪಾಷಾ ಕನಕಪುರ್, ನಾರಾಯಣ ಮಲ್ಲಪ್ಪ, ರವಿ ಜಗ್ಗು, ಚಂದ್ರು, ರವಿ ಖಾನಪುರ್, ಕೃಷ್ಣ ಖಾನಪುರ್, ಸುಭಾಷ್ ಖಾನಪುರ್ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.